ಮಂಜೂಷವನ್ನು ಗಾಡಿಯಲ್ಲಿ ಸಾಗಿಸಲೇಬಾರದಿತ್ತು. ಅದನ್ನು ಕೇಹಾತ್ಯರು ಹೊರಬೇಕಾಗಿತ್ತು. ಮಂಜೂಷವು ಕ್ರಿಸ್ತನಿಗೆ ಸೂಚನೆಯಾಗಿದೆ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ದಾವೀದನ ಬಳಿಗೆ ಬಂದ ಗಾದ್ಯರು ಯಾರು? ಅವರ ಉದ್ದೇಶವೇನಾಗಿತ್ತು? ದೇವರ ಮಂಜೂಷವನ್ನು ಯಾಕೆ ತಪ್ಪಾದ ರೀತಿಯಲ್ಲಿ ಸಾಗಿಸಲು ಪ್ರಯತ್ನಿಸಿದರು? ಇದಕ್ಕೆ ದೇವರು ನೀಡಿದ ಶಿಕ್ಷೆ ಏನು? ಎಲ್ಲವನ್ನೂ ದೇವರ ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕಪಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತದ ಅಧ್ಯಾಯದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು 12ನೇ ಅಧ್ಯಾಯವನ್ನು ಗಮನಿಸುವಾಗ ಈ 12ನೇ ಅಧ್ಯಾಯದಲ್ಲಿನ ಒಂದು ಘಟನೆಯನ್ನು ಮಾತ್ರ ನಿಮ್ಮೆದುರಿಗೆ ತರುತ್ತೇನೆ. ದಾವೀದನು ತಿರಸ್ಕರಿಸಲ್ಪಟ್ಟಿದ್ದ ಅವಧಿಯಲ್ಲಿ ಗಾದನ ಕುಲದವರು ಕೆಲವರು ಅವನ ಬಳಿಗೆ ಬಂದಿದ್ದರು. ಅವರ ಕುರಿತಾಗಿ ಹೀಗೆ ಬರೆಯಲ್ಪಟ್ಟಿದೆ. 1ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 14ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಗಾದ್ಯರಾದ ಇವರು ಸೈನ್ಯಾಧಿಪತಿಗಳಾಗಿದ್ದರು. ಇವರಲ್ಲಿ ಕನಿಷ್ಠನಾದವನು 100 ಮಂದಿಗೆ ಸಮನು, ಶ್ರೇಷ್ಠನಾದವನು 1000 ಮಂದಿಗೆ ಸಮಬಲನು. ಯೋರ್ದಾನ್ ನದಿಯು ಪ್ರಥಮ ಮಾಸದಲ್ಲಿ ದಡ ತುಂಬಿ ಹರಿಯುತ್ತಿರುವಾಗ ಅದನ್ನು ದಾಟಿ ನದಿಯ ತಗ್ಗಿನ ಪೂರ್ವ ಪಶ್ಚಿಮ ಪ್ರದೇಶಗಳೆಲ್ಲವರನ್ನೂ ಓಡಿಸಿಬಿಟ್ಟವರು ಇವರೇ. ಒಂದಾನೊಂದು ದಿವಸ ಬೆನ್ಯಾಮೀನ್ ಯೂದಾ ಕುಲದವರಲ್ಲಿ ಕೆಲವರು ದಾವೀದನಿದ್ದ ದುರ್ಗದ ಬಳಿಗೆ ಬರಲು, ದಾವೀದನು ಹೊರಗೆ ಹೋಗಿ ಅವರೆದುರಿಗೆ ನಿಂತು ಅವರಿಗೆ, ನೀವು ಸ್ನೇಹಭಾವದಿಂದ ಸಹಾಯ ಮಾಡುವುದಕ್ಕಾಗಿ ನನ್ನ ಬಳಿಗೆ ಬಂದಿರುವುದಾದರೆ ನಿಮ್ಮೊಡನೆ ನನಗೆ ಐಕ್ಯಭಾವವಿರುವುದು. ನಿರಾಪರಾಧಿಯಾದ ನನ್ನನ್ನು ನನ್ನ ವಿರೋಧಿಗಳಿಗೆ ಒಪ್ಪಿಸುವ ಕುಯುಕ್ತಿಯಿಂದ ಬಂದಿರುವುದಾದರೆ ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ ಅಂದನು. ಆಗ 30 ಮಂದಿಯಲ್ಲಿ ಮುಖ್ಯಸ್ಥನಾದ ಅಮಾಸೈಯು ಆತ್ಮಾವೇಶವುಳ್ಳವನಾಗಿ, ದಾವೀದನೇ, ನಾವು ನಿನ್ನವರು, ಶುಭವಾಗಲಿ. ಈಶಾಯನ ಮಗನೇ, ನಾವು ನಿನ್ನ ಪಕ್ಷದವರು, ಶುಭವಾಗಲಿ. ನಿನಗೂ ನಿನ್ನ ಸಹಾಯಕರಿಗೂ ಶುಭವಾಗಲಿ. ನಿನ್ನ ದೇವರು ನಿನಗೆ ಜಯಪ್ರದನಾಗಿದ್ದಾನೆ ಎಂದು ನುಡಿದನು. ಆಗ ದಾವೀದನು ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸೈನ್ಯಾಧಿಪತಿಗಳನ್ನಾಗಿ ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ಬಳಿಗೆ ಬಂದ ಒಂದು ಗುಂಪನ್ನು ನೋಡುತ್ತೇವೆ. ಅವರು ನೆರೆಯ ಕಾಲದಲ್ಲೂ ಯೋರ್ದಾನ್ ಹೊಳೆಯನ್ನು ಈಜಿ ದಾಟಿ ಬಂದಿದ್ದರು. ಅವರು ಸೋತು ಹೋದವರಾಗಿದ್ದರು. ದಾವೀದನು ಅವರ ಬಳಿಗೆ ಹೋದನು. ಅವರು ಸ್ನೇಹಿತರೋ ವಿರೋಧಿಗಳೋ ಅವನಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಅವನು, ನೀವು ನನಗೆ ಕೇಡು ಬಗೆಯಬೇಕೆಂದಿದ್ದರೆ ನಾನು ನಿಮ್ಮನ್ನು ನಾಶಪಡಿಸುತ್ತೇನೆ ಎಂದು ಹೇಳಿದನು. ಅವರು ಹೇಳಿದರು, ಇಲ್ಲ ದಾವೀದನೇ, ನಾವು ನಿನ್ನ ಪಕ್ಷದವರಾಗಿರಲು ಬಂದಿದ್ದೇವೆ ಎಂದು. ಅವರು ದಾವೀದನಿಗಾಗಿ ಜೀವಿಸಬೇಕೆಂದಿದ್ದರು. ಅವರು ಅವನ ಪಕ್ಷದಲ್ಲಿದ್ದು ಅವನ ಸೇವೆ ಮಾಡಬೇಕೆಂದಿದ್ದರು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೇವೆಯಲ್ಲಿರಬೇಕೆಂದು ಬಯಸುವ ಅನೇಕ ಕ್ರೈಸ್ತರು ತಾವು ತುಂಬ ಚಟುವಟಿಕೆಯಲ್ಲಿದ್ದರೆ ಸಾಕೆಂದು ನೆನೆಸುತ್ತಾರೆ. ಆದರೆ ನೀನು ನಿಜವಾಗಿ ಕ್ರಿಸ್ತನಿಗಾಗಿ ಜೀವಿಸಬೇಕೆಂದಿದೆಯೋ? ಗಾದ್ಯರಾದ ಇವರು ದಾವೀದನಿಗೆ ಹೇಳಿದ್ದು ಇದನ್ನೇ, ನಾವು ನಿನ್ನ ಪಕ್ಷದಲ್ಲಿರಲು ಬಯಸುತ್ತೇವೆ. ನಾವು ನಮ್ಮನ್ನು ನಿನಗೆ ಒಪ್ಪಿಸಿಕೊಟ್ಟು ನಿನಗಾಗಿ ಜೀವಿಸುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿನ ಆತ್ಮೀಕ ಅನ್ವಯವನ್ನು ಸ್ವಲ್ಪ ಮುಂದಕ್ಕೆ ಕೊಂಡೊಯ್ಯಬಹುದು. ಕ್ರಿಸ್ತನು ತನ್ನ ಮರಣ ಪುನರುತ್ಥಾನಗಳ ಮುಖಾಂತರ ನಿಮ್ಮನ್ನು ಯೋರ್ದಾನಿನಿಂದ ಆಚೆಗೆ ತಂದಿದ್ದಾನೆ. ನಿಮಗೆ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ಒದಗಿಸಿದ್ದಾನೆ. ಆದರೆ ನೀವು ಲೋಕದೊಳಕ್ಕೆ ಹೋಗಿ ಅಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸಬೇಕಾಗಿದೆ. ಕರ್ತನಾದ ಯೇಸು ತನ್ನವರಿಗಾಗಿ ಈ ರೀತಿಯಾಗಿ ಪ್ರಾರ್ಥಿಸಿದ್ದಾನೆ. ಯೋಹಾನು ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ
ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಇಲ್ಲಿ ಈಗ ಕ್ರೈಸ್ತರಾಗಿ ಜೀವಿಸಬೇಕಾಗಿದೆ. ಪ್ರಿಯ ಸ್ನೇಹಿತನೇ, ಕ್ರೈಸ್ತ ಜೀವಿತ ಜೀವಿಸಲು ನಿನಗಿರುವ ಒಂದೇ ಅವಕಾಶ ಈ ಲೋಕದಲ್ಲಿ ಮಾತ್ರ. ಇದನ್ನು ಮಾಡಬೇಕಾದರೆ ನೀನು ನಿನ್ನನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಆದರೆ ನಮಗೆ ಬೇಕಾದಂತೆ ಲೋಕದೊಂದಿಗೆ ಒಪ್ಪಂದ ಮಾಡಿಕೊಂಡು ಜೀವಿಸುವುದು ತಪ್ಪಾದಾಗಿರುತ್ತದೆ. ನಾವು ನೀರನ್ನು ಈಜಿ ದಾಟಬೇಕಿದೆ. ಅದಕ್ಕೆ ಬೆಲೆ ತೆರಬೇಕಾಗಿದೆ. ದಾವೀದನಿಗಿಂತ ಹೆಚ್ಚಿನವನಾದ ಕರ್ತನಾದ ಯೇಸುವಿನ ಬಳಿಗೆ ನೀನು ಹೋಗಬೇಕಾಗಿದೆ. ನಿನ್ನನ್ನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಆತನ ಸೇವೆಯಲ್ಲಿರುವುದು ಎಂಥ ಸಂತಸದ ಸಂಗತಿಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 1ನೇ ಪೂರ್ವಕಾಲ ವೃತ್ತಾಂತದ 12ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು 13ನೇ ಅಧ್ಯಾಯಕ್ಕೆ ಬರುವಾಗ ಮುಖ್ಯ ಪ್ರಸ್ತಾಪ ದಾವೀದನು ಮಂಜೂಷವು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಒಡಂಬಡಿಕೆಯ ಮಂಜೂಷವನ್ನು ಯೆರೂಸಲೇಮಿಗೆ ಕರೆತರಲು ಮಾಡಿದ ಮೊದಲ ಪ್ರಯತ್ನದ ಕುರಿತಾಗಿ ದೇವರ ದೃಷ್ಟಿಕೋನವೇನೆಂಬುದನ್ನು ಈ ಭಾಗದಲ್ಲಿ ನೋಡುತ್ತೇವೆ. ನ್ಯಾಯಸ್ಥಾಪಕರ ಕಾಲದಲ್ಲಾದ ಯುದ್ಧದಲ್ಲಿ ಫಿಲಿಷ್ಟಿಯರು ಮಂಜೂಷವನ್ನು ವಶಪಡಿಸಿಕೊಂಡದ್ದು ನಿಮಗೆ ನೆನಪಿರಬಹುದು. ಇದರ ನಿಮಿತ್ತ ಅವರಿಗೆ ಅನೇಕ ಉಪದ್ರವಗಳುಂಟಾದಾಗ ಅವರು ಅದನ್ನು ಹೊಸ ಬಂಡಿಯಲ್ಲಿಟ್ಟು ಇಸ್ರಾಯೇಲ್ಯರಿಗೆ ವಾಪಸ್ಸು ಕಳಿಸ್ತಾರೆ. ಇದನ್ನು ನಾವು 1ನೇ ಸಮುವೇಲ 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆ ದಿನದಿಂದ ಈಗಿನವರೆಗೂ ಈ ಮಂಜೂಷವು ಕಿರ್ಯಾತ್ಯಾರೀಮಿನ ಅಬಿನಾದಾಬನ ಮನೆಯಲ್ಲೇ ಇತ್ತು. ಈಗ ಅದನ್ನು ತನ್ನ ರಾಜಧಾನಿಗೆ ತರಬೇಕೆಂದು ದಾವೀದನು ಪ್ರಯತ್ನಿಸುತ್ತಾನೆ. ದಾವೀದನು ಈ ರೀತಿ ಆತ್ಮಿಕ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡುವುದನ್ನು ದೇವರು ಮೆಚ್ಚಿದನು. ಆದರೆ ನಾವು ನೋಡುವಂತೆ ದಾವೀದನು ತಪ್ಪಾಗಿ ಹೆಜ್ಜೆ ಇಡುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ಶಾಸ್ತ್ರಾಧಿಪತಿ, ಶತಾಧಿಪತಿ ಮೊದಲಾದ ಸರ್ವ ಪ್ರಭುಗಳೊಡನೆ ಮಾತನಾಡಿದ ನಂತರ ಎಂಬುದಾಗಿ. ಪ್ರಿಯರೇ, ಈಗ ದಾವೀದನು ಇಸ್ರಾಯೇಲ್ಯರ ನೂತನ ಅರಸನಾಗಿದ್ದಾನೆ. ಅವನು ಪಟ್ಟಕ್ಕೆ ಬಂದಾಗ ಅವನಲ್ಲಿ ಅನೇಕ ಉತ್ತಮ ಯೋಜನೆಗಳಿದ್ದವು. ಮಂಜೂಷವನ್ನು ಯೆರೂಸಲೇಮಿಗೆ ತರಬೇಕೆಂಬುದು ಅದರಲ್ಲೊಂದಾಗಿತ್ತು. ಆದ್ದರಿಂದ ಅವನು ಸರ್ವ ಪ್ರಭುಗಳೊಡನೆ ಸಲಹೆ ಕೇಳುತ್ತಾನೆ. ಈ ಜನರನ್ನು ಕೇಳಿದ್ದರಲ್ಲಿ ದಾವೀದನು ತಪ್ಪು ಮಾಡಿದನೆಂದು ನಾನು ನೆನೆಸುತ್ತೇನೆ. ದೇವರು ಅವನಿಗೆ ಮಾರ್ಗದರ್ಶನ ಕೊಟ್ಟು ಅವನನ್ನು ನಡೆಸುತ್ತಿದ್ದನು. ಅವನಿಗೆ ಮನುಷ್ಯರ ಸಲಹೆಯ ಅಗತ್ಯವಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಸಭೆಗಳ ವ್ಯವಹಾರದಲ್ಲಿ ಎಲ್ಲರೂ ಕೈ ಹಾಕಬೇಕೆಂದು ಬಯಸುವುದೇ ದೊಡ್ಡ ಸಮಸ್ಯೆಯಾಗಿರುತ್ತದೆ. ತಾವೇ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ. ಆದರೆ ಆ ವ್ಯಕ್ತಿಗಳಲ್ಲಿ ಅನೇಕರು ಈ ರೀತಿಯ ತೀರ್ಮಾನ ತೆಗೆದುಕೊಳ್ಳಲು ಆತ್ಮಿಕವಾಗಿ ಸಮರ್ಥರಿರುವುದಿಲ್ಲ. ಅವರ ತಪ್ಪು ತೀರ್ಮಾನಗಳು ಕ್ರಿಸ್ತನ ಉದ್ದೇಶಕ್ಕೆ ಭಂಗ ತರುವಂಥವುಗಳಾಗಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದಾವೀದನು ಈ ಪ್ರಭುಗಳ ಸಲಹೆ ಕೇಳಿದ್ದು ತಪ್ಪಾಗಿತ್ತೆಂದು ನಾನು ಭಾವಿಸುತ್ತೇನೆ. ಅವರ ಮಾತು ಕೇಳಿ ಅವನು ತೊಂದರೆಗೆ ಸಿಕ್ಕಿಕೊಂಡನು. ಮುಂದಕ್ಕೆ ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅಲ್ಲಿ ಹೀಗೆ ಬರುತ್ತದೆ: ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯೆಹೋವನ ಚಿತ್ತವೂ ಇರುವುದಾದರೆ ನಾವು ಎಲ್ಲ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು, ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆಕಳಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನ ದಿನಗಳ ಕುರಿತು ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ಕಾಲದಲ್ಲಿ ಗುಡಾರದಲ್ಲಿ ನಡೆಯತಕ್ಕ ಆರಾಧನೆಯು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಇದರಿಂದಾಗಿ ಇಡೀ ಗುಡಾರದ ವ್ಯವಸ್ಥೆಯೇ ಮುರಿದು ಹೋಗಿತ್ತು. ಲೇವಿಯರೆಲ್ಲ ಚದರಿ ಹೋಗಿದ್ದರು. ಈಗ ದಾವೀದನು ಮಂಜೂಷವನ್ನು ಯೆರೂಸಲೇಮಿಗೆ ತರಬೇಕೆಂದಿದ್ದಾನೆಂಬ ವರ್ತಮಾನವು ದೇಶದಲ್ಲೆಲ್ಲ ಹರಡಿತು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು ಎಂಬುದಾಗಿ. ಪ್ರಿಯರೇ, ತೀರ್ಮಾನವು ಸರ್ವಸಮ್ಮತಿಯದಾಗಿತ್ತು. ಎಲ್ಲರೂ ಮಂಜೂಷವನ್ನು ಯೆರೂಸಲೇಮಿಗೆ ತರಬೇಕೆಂದು ಬಯಸುವರಾದರು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ದಾವೀದನು ದೇವಮಂಜೂಷವನ್ನು ಕಿರ್ಯಾತ್ಯಾರೀಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶೀಹೋರ್ ಹಳ್ಳದಿಂದ ಹಾಮಾತಿನ ದಾರಿಯವರೆಗೆ ವಾಸಿಸುತ್ತಿದ್ದ ಎಲ್ಲ ಇಸ್ರಾಯೇಲ್ಯರನ್ನು ಕೂಡಿಸಿ ಎಂಬುದಾಗಿ.
ಪ್ರಿಯರೇ, 1 ಸಮುವೇಲ 7ನೇ ಅಧ್ಯಾಯದಲ್ಲಿ ಮಂಜೂಷವು ಕಿರ್ಯಾತ್ಯಾರೀಮಿಗೆ ತರಲ್ಪಟ್ಟ ವೃತ್ತಾಂತವನ್ನು ನೋಡುತ್ತೇವೆ. ಫಿಲಿಷ್ಟಿಯರಿಗೆ ಅದರಿಂದ ತೊಂದರೆಯುಂಟಾದದ್ದರಿಂದ ಅವರು ಅದನ್ನು ಅಲ್ಲಿಯೇ ಬಿಟ್ಟಿದ್ದರು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅವರೆಲ್ಲರೊಡನೆ ಯೆಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರ್ಯಾತ್ಯಾರೀಮಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಮಂಜೂಷದಲ್ಲಿ ವಾಸವಾಗಿರಲಿಲ್ಲ, ಕೆರೂಬಿಯರ ನಡುವೆಯೂ ಇರಲಿಲ್ಲ. ಆದರೆ ಆತನು ಇಸ್ರಾಯೇಲ್ಯರನ್ನು ಸಂಧಿಸುವ ಸ್ಥಳವು ಅದಾಗಿತ್ತು. ಆತನ ಪ್ರಸನ್ನತೆ ಅಲ್ಲಿತ್ತು. ಈಗ ಅವರು ದೊಡ್ಡ ತಪ್ಪೊಂದನ್ನು ಮಾಡುತ್ತಾರೆ. ಇದು ಸರಿಯಾದ ಕೆಲಸವನ್ನು ತಪ್ಪಾದ ರೀತಿಯಲ್ಲಿ ಮಾಡುವುದಾಗಿತ್ತು. ಮಂಜೂಷವನ್ನು ಯೆರೂಸಲೇಮಿಗೆ ತರುವುದು ಸರಿಯಾದದ್ದೇ, ಆದರೆ ತಂದ ರೀತಿ ಮಾತ್ರ ತಪ್ಪಾಗಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರು ದೇವಮಂಜೂಷವನ್ನು ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಂಜೂಷವನ್ನು ಯಾವ ರೀತಿ ಸಾಗಿಸಬೇಕೆಂಬುದರ ಕುರಿತು ದೇವರು ಸ್ಪಷ್ಟವಾಗಿ ಮಾರ್ಗದರ್ಶನವನ್ನು ನೀಡಿದ್ದನು. ಗುಡಾರದ ಇತರ ವಸ್ತುಗಳನ್ನೆಲ್ಲ ಬಂಡಿಯಲ್ಲಿ ಸಾಗಿಸಬಹುದಿತ್ತು, ಆದರೆ ಮಂಜೂಷವನಲ್ಲ. ದೇವರು ಮೋಶೆಗೆ ಈ ಕುರಿತಾಗಿ ಏನು ಹೇಳಿದನೆಂಬುದನ್ನು ಗಮನಿಸಿರಿ. ಅರಣ್ಯಕಾಂಡ ಪುಸ್ತಕ 4ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೇಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೇಹಾತ್ಯರು ಹೊರಬೇಕಾದವುಗಳು ಇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಂಜೂಷವನ್ನು ಗಾಡಿಯಲ್ಲಿ ಸಾಗಿಸಲೇಬಾರದಿತ್ತು. ಅದನ್ನು ಕೇಹಾತ್ಯರು ಹೊರಬೇಕಾಗಿತ್ತು. ಆದರೆ ಅವರು ಯಾವ ಪರಿಶುದ್ಧ ವಸ್ತುವನ್ನೂ ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ಯಾಕೆಂದರೆ ಮಂಜೂಷವು ಕ್ರಿಸ್ತನಿಗೆ ಸೂಚನೆಯಾಗಿದೆ. ಪ್ರತಿಯೊಬ್ಬರೂ ಆತನನ್ನು ಈಗಲೂ ಹೊತ್ತುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅನೇಕರು ದೇವರ ವಿಚಾರದಲ್ಲಿ ಸುಲಭ ವಿಧಾನಗಳನ್ನು ಬಯಸುತ್ತಾರೆ. ದೇವರ ವಾಕ್ಯವನ್ನು ಪ್ರಸರಿಸಬೇಕಾದರೆ ಕೆಲಸ ಮಾಡಬೇಕಾಗುತ್ತದೆ. ಅನೇಕರು ಇದಕ್ಕೆ ತಗಲುವ ವೆಚ್ಚದ ಕುರಿತಾಗಿ ಗುಣುಗುಟ್ಟುತ್ತಾರೆ. ಆದರೆ ದೇವರ ವಾಕ್ಯ ಹಂಚಲು ಖರ್ಚು ವೆಚ್ಚ ಇರತಕ್ಕದೆಂಬುದು ಸತ್ಯವೇ ಆಗಿದೆ. ನಾವು ಅದನ್ನು ಒಂದು ಬಂಡಿಯಲ್ಲಿಟ್ಟು ಸಾಗಿಸಲಾಗದು, ನಾವೇ ಅದನ್ನು ಹೊರಬೇಕಾಗಿದೆ. ಪ್ರತಿಯೊಬ್ಬನು ತನ್ನ ಚೀಲವನ್ನು ಹೊರಬೇಕಾಗಿದೆ. ಆದ್ದರಿಂದಲೇ ಹಾಗೆಯೇ ಸಾಗಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಪ್ರತಿಯೊಬ್ಬನು ತನ್ನ ಭಾರವನ್ನು ತಾನೇ ಹೊರಲಿ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬನು ತನ್ನ ಚೀಲವನ್ನು ತಾನೇ ಹೊತ್ತುಕೊಳ್ಳಬೇಕಾಗಿದೆ. ಇದರರ್ಥ ದೇವರ ವಾಕ್ಯಕ್ಕಾಗಿ ಹಸಿದಿರುವ ಲೋಕಕ್ಕೆ ಅದನ್ನು ಹಂಚುವ ಕಾರ್ಯದಲ್ಲಿ ಪ್ರತಿಯೊಬ್ಬನು ತನ್ನ ಹೆಗಲನ್ನು ಕೊಡಬೇಕಾಗಿದೆ. ದೇವರು ಸುವಾರ್ತೆಯನ್ನು ಆಕಾಶದಲ್ಲಿ ಬರೆದಿಲ್ಲ, ಆತನ ಮಕ್ಕಳಾದ ನಾವೇ ಅದನ್ನು ಸಾಗಿಸಬೇಕು. ಪ್ರಿಯರೇ, ನಾವು ಇದರಲ್ಲಿ ಆಸಕ್ತಿಯುಳ್ಳವರಾಗಿದ್ದೇವೆಯೋ? ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ದಾವೀದನು ಎಲ್ಲ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ತಾಳ, ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಆಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು ಎಂಬುದಾಗಿ. ಪ್ರಿಯರೇ, ದಾವೀದನು ಶ್ರೇಷ್ಠ ಸಂಗೀತಗಾರನಾಗಿದ್ದನು. ಇದು ನಿಜವಾದ ಸಂತೋಷದ ಕ್ಷಣವಾಗಿತ್ತು. ಆದರೆ ಪಕ್ಕನೆ ಅದಕ್ಕೆ ಅಡ್ಡಿಯುಂಟಾಯಿತು. ಆ ಅಡ್ಡಿ ಏನೆಂಬುದಾಗಿ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರ್ತದೆ: ಅವರು ಕೀದೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವಮಂಜೂಷವನ್ನು ಹಿಡಿದನು. ಉಜ್ಜನು ಮಂಜೂಷದ ಮೇಲೆ ಕೈ ಹಾಕಿದ್ದರಿಂದ ಯೆಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮುಂದೆ ಸತ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾಕೆ ಹೀಗಾಯಿತು? ಅವರು ಮಾಡುತ್ತಿದ್ದ ರೀತಿ ತಪ್ಪಾಗಿತ್ತು. ಅವರು ಸರಿಯಾದ ಸಾಕ್ಷಿ ಕೊಡುತ್ತಿರಲಿಲ್ಲ.
ಆದರೆ ಒಬ್ಬನು ಕೈಚಾಚಿ ಹಿಡಿದನಷ್ಟೇ ಎಂದು ನೀವು ಹೇಳಬಹುದು. ಮೊದಲನೇದಾಗಿ ಮಂಜೂಷವು ಬಂಡಿಯಲ್ಲಿ ಸಾಗಿಸಲ್ಪಡಬಾರದಾಗಿತ್ತು. ಅದನ್ನು ಬೀಳದಂತೆ ಹಿಡಿಯಲು ಉಜ್ಜನು ಯತ್ನಿಸಬಾರದಾಗಿತ್ತು. ಪ್ರಿಯರೇ, ಅದರಂತೆ ಈ ದಿನದಲ್ಲಿ ಅನೇಕರು ತಾವು ಕೈ ಹಾಕಬಾರದ ದೇವರ ಕಾರ್ಯಗಳಲ್ಲಿ ಕೈ ಹಾಕುತ್ತಾರೆ. ಅವರು ದೇವರ ಕೆಲಸದಲ್ಲಿ ಕೈ ಹಾಕುತ್ತಾರೆ. ಅವರ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ಅದನ್ನು ದೇವರ ರೀತಿಯಲ್ಲೇ ಮಾಡಬೇಕು. ಅದರಂತೆ ಮಂಜೂಷದ ವಿಚಾರದಲ್ಲೂ ಮಧ್ಯೆ ಕೈ ಹಾಕಿದವನು ಬದಿಗೆ ಸರಿಸಲ್ಪಟ್ಟನು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 11ನೇ ವಚನವನ್ನು. ಅದರಲ್ಲಿ ಹೀಗೆ ಬರೆದದೆ: ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೇರೇಚ್ ಉಜ್ಜ ಎಂದು ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ ಎಂಬುದಾಗಿ. ಪ್ರಿಯರೇ, ಸ್ವಾಭಾವಿಕವಾಗಿ ದಾವೀದನಿಗೆ ಇದರಿಂದ ಕೋಪ ಉಂಟಾಯಿತು. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು, ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಷ್ಟು ಬಾರಿ ನಾವು ಕಾರ್ಯವನ್ನು ನಮ್ಮ ರೀತಿಯಲ್ಲಿ ಮಾಡಿ ಸೋತು ದೇವರನ್ನು ದೂರುತ್ತೇವೆ ಅಲ್ವಾ? ನಾನು ಇದನ್ನು ದೇವರಿಗಾಗಿ ಹೇಗೆ ಮಾಡಲಿ? ಆತನಿಗೆ ವಹಿಸಿ ಆತನ ರೀತಿಯಲ್ಲೇ ಮಾಡು ಎಂಬುದಾಗಿ ದೇವರು ಹೇಳುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 13 ಮತ್ತು 14ನೇ ವಚನ ಹೀಗೆ ಹೇಳುತ್ತದೆ: ಅದನ್ನು ದಾವೀದ ನಗರಕ್ಕೆ ತಾರದೆ ಗತ್ತೂರಿನ ಒಬೇದೆದೋಮನ ಮನೆಗೆ ಕಳಿಸಿದನು. ದೇವರ ಮಂಜೂಷವು ಒಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನು ಅವನಿಗಿದ್ದದೆಲ್ಲವನ್ನು ಆಶೀರ್ವದಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೀಗೆ ಈ ವೃತ್ತಾಂತ ಕೊನೆಗೊಳ್ಳುತ್ತದೆ. ಮಂಜೂಷವು ಈಗ ಯೆರೂಸಲೇಮಿಗೆ ತರಲ್ಪಡುವುದಿಲ್ಲ. ಅದಿರುವ ಮನೆಯನ್ನು ದೇವರು ಆಶೀರ್ವದಿಸುತ್ತಾನೆ. ದಾವೀದನು ಬೇರೆ ಕೆಲಸದಲ್ಲಿ ತೊಡಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ ದಾವೀದನ ಸಮೃದ್ಧಿ ಎಂಬುದಾಗಿದೆ. ಪ್ರಿಯರೇ, ದೇವರು ದಾವೀದನನ್ನು ಅಭಿವೃದ್ಧಿಪಡಿಸಿ ಅವನ ಕೀರ್ತಿ ಹರಡಿದ್ದರ ಕುರಿತಾಗಿ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 1ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ತೂರಿನ ಅರಸನಾದ ಹೀರಾಮನು ದಾವೀದನಿಗೆ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರ ದೂತರನ್ನು, ದೇವದಾರು ಮರಗಳನ್ನು, ಶಿಲ್ಪಿಗಳನ್ನು, ಬಡಗಿಯವರನ್ನು ಅವನ ಬಳಿಗೆ ಕಳುಹಿಸಿದನು ಎಂಬುದಾಗಿ. ಪ್ರಿಯರೇ, ದಾವೀದನು ಹೀರಾಮನು ಬಹು ಹತ್ತಿರದ ಸ್ನೇಹಿತರಾಗಿದ್ದರು. ಹೀರಾಮನು ದಾವೀದನನ್ನು ಪ್ರೀತಿಸಿದನೆಂದು ಇನ್ನೊಂದು ಕಡೆ ನೋಡುತ್ತೇವೆ. ದಾವೀದನ ಆಳ್ವಿಕೆಯ ಆರಂಭದಲ್ಲೇ ಹೀರಾಮನು ದಾವೀದನಿಗೆ ಅವನ ಅರಮನೆ ಕಟ್ಟುವುದಕ್ಕೆ ಸಹಾಯ ಮಾಡಲು ಇಚ್ಛಿಸಿದನು. 1ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದರಿಂದ ದಾವೀದನು ದೇವ ಪ್ರಜೆಗಳಾದ ಇಸ್ರಾಯೇಲ್ಯರ ನಿಮಿತ್ತವಾಗಿ ತನ್ನ ರಾಜ್ಯವು ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದನ್ನು ನೋಡಿ ಯೆಹೋವನು ತನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿದನೆಂದು ತಿಳಿದುಕೊಂಡನು. ದಾವೀದನು ಯೆರೂಸಲೇಮಿನಲ್ಲಿ ಸಹ ಕೆಲವು ಮಂದಿ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ಎಂಬುದಾಗಿ. ಪ್ರಿಯರೇ, ದೇವರು ಇದಕ್ಕೆ ಸಮ್ಮತಿಸಿದನೋ ಎಂದು ನೀವು ಆಶ್ಚರ್ಯಪಡಬಹುದು. ದೇವರು ಈ ರೀತಿ ಬಹುಪತ್ನಿಯರನ್ನು ಹೊಂದಲು ಬಿಟ್ಟನು, ಆದರೆ ಅದಕ್ಕೆ ತನ್ನ ಒಪ್ಪಿಗೆ ನೀಡಿರಲಿಲ್ಲ. ನಿಜವಾಗಿ ನೋಡಿದರೆ ದೇವರ ದೃಷ್ಟಿಯಲ್ಲಿ ಇದು ಸರಿಯಾದದ್ದಾಗಿರಲಿಲ್ಲ ಮತ್ತು ಮುಂದೆ ದಾವೀದನಿಗೆ ಇದರಿಂದ ದುಃಖ ಸಂಭವಗಳೇ ಉಂಟಾದುದನ್ನು ನೋಡುತ್ತೇವೆ. ಇದು ತಪ್ಪಾದದ್ದಾಗಿತ್ತು. ದೇವರು ಇದಕ್ಕೆ ಸಮ್ಮತಿಸಿದನೆಂಬುದಾಗಿ ಈ ಸಂಗತಿಯು ಬರೆಯಲ್ಪಡಲಿಲ್ಲ, ಆದರೆ ನಿಜವಾಗಿ ನಡೆದದ್ದೇನೆಂಬುದನ್ನು ದಾಖಲೆ ಮಾಡಲಿಚ್ಛಿಸಿದನು. ಇದು ಚಾರಿತ್ರಿಕ ದಾಖಲೆಯಾಗಿದೆ ಮತ್ತು ದೇವರ ದೃಷ್ಟಿಕೋನವೇನೆಂಬುದನ್ನು ನಾವು ಮುಂದಕ್ಕೆ ನೋಡಲಿದ್ದೇವೆ. ಪ್ರಿಯರೇ, ದಾವೀದನು ತಿರಸ್ಕೃತನಾಗಿ ಅಲೆಯುತ್ತಿದ್ದಾಗ ಒಮ್ಮೆ ಫಿಲಿಷ್ಟಿಯರು ದಾವೀದನು ತಮ್ಮ ಪಕ್ಷದವನಾದನೆಂದು ನೆನೆಸಿದ್ದರು. ಆದರೆ ಈಗ ತನ್ನ ಸ್ವಜನರೊಂದಿಗೆ ಅವನು ಸೇರಿಕೊಂಡು ಅವರ ಅರಸನಾದಾಗ ಫಿಲಿಷ್ಟಿಯರು ಅವನ ಮೇಲೆ ಯುದ್ಧಕ್ಕೆ ತೊಡಗಿದರು. 1ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಫಿಲಿಷ್ಟಿಯರು ದೇಶದೊಳಕ್ಕೆ ನುಗ್ಗಿ ರೇಫಾಯಿಮ್ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರಿಂದ ದಾವೀದನು
ದೇವರಾದ ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು. ಅಷ್ಟರಲ್ಲಿ ಬಾಳ್ ಪೆರಾಚೀಮಿಗೆ ಬಂದ ಅವರನ್ನು ದಾವೀದನು ಸೋಲಿಸಿ, ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದನೆಂದು ಹೇಳಿದ್ದರಿಂದ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚೀಮ್ ಎಂದು ಹೆಸರಾಯಿತು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ದೇವರುಗಳನ್ನು ದಾವೀದನು ಸುಡಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ದಾವೀದನಿಗೆ ಫಿಲಿಷ್ಟಿಯರ ಮೇಲೆ ಸಿಕ್ಕಿದ ದೊಡ್ಡ ಜಯವಾಗಿತ್ತು. ಇಸ್ರಾಯೇಲರಿಗೆ ಫಿಲಿಷ್ಟಿಯರ ಮೇಲೆ ಹೆಚ್ಚು ಸಾರಿ ಜಯ ಸಿಕ್ಕಿರಲಿಲ್ಲ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಫಿಲಿಷ್ಟಿಯರು ಇನ್ನೊಮ್ಮೆ ಬಂದು ಅದೇ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರು. ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರು ಪುನಃ ನನಗೆ ವಿರೋಧವಾಗಿ ಬಂದಿದ್ದಾರೆ. ಕಳೆದ ಸಾರಿ ನನಗೆ ಜಯ ಉಂಟಾಗಿದೆ, ಆದ್ದರಿಂದ ಈಗಲೂ ಅವರ ಮೇಲೆ ಯುದ್ಧಕ್ಕೆ ಹೋಗುತ್ತೇನೆ ಎಂದು ದಾವೀದನು ಹೇಳಲಿಲ್ಲ. ಅವನು ದೇವರನ್ನು ವಿಚಾರಿಸಿದನು. ದೇವರು ಅವನು ಯುದ್ಧಕ್ಕೆ ಹೋಗಬಾರದೆಂದು ಹೇಳಿದನು. ಫಿಲಿಷ್ಟಿಯರು ಮುಂದಕ್ಕೆ ಬಂದು ಬಾಕಾ ಮರಗಳಿರುವ ಕಡೆಗೆ ಬರಲಿ, ಅಲ್ಲಿ ಅವರ ಮೇಲೆ ಬಿದ್ದರೆ ದಾವೀದನಿಗೆ ಲಾಭ ಉಂಟೆಂದು ದೇವರು ಹೇಳಿದನು. ಪ್ರಿಯರೇ, ಅನೇಕ ಕ್ರೈಸ್ತರೆಂದು ದೇವರನ್ನು ಪರೀಕ್ಷಿಸುತ್ತಾರೆ. ಅವರು ದೇವರನ್ನು ನಂಬುವುದಿಲ್ಲ, ಆದರೆ ಪರೀಕ್ಷೆ ಮಾಡುತ್ತಾರೆ. ತಮ್ಮ ಯಾವುದಾದರೊಂದು ವ್ಯವಹಾರ ಕಾರ್ಯಗಳಲ್ಲಿ ಸಿಕ್ಕಿಬೀಳುತ್ತಾರೆ. ತಾವು ದೇವರನ್ನು ನಂಬುವುದರಿಂದ ಈ ಕಾರ್ಯ ಮಾಡಿದೆವು ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ದೇವರು ಅವರನ್ನು ಹಾಗೆ ಮಾಡಲು ಹೇಳಿದ್ದಾನೋ? ಪ್ರಿಯ ಸ್ನೇಹಿತನೇ, ನಾನು ನೀನು ದೇವರ ಕುರಿತು ನಮ್ಮ ಶುದ್ಧವಾದ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕೆಂದು ದೇವರು ನಿರೀಕ್ಷಿಸುತ್ತಾನೆ. ಅನೇಕರು ತಾವು ನಂಬಿಕೆಯಿಂದ ಕಾರ್ಯ ಮಾಡುತ್ತೇವೆಂದು ಹೇಳಿದರೂ ಅದು ನಂಬಿಕೆಯಾಗಿರದೆ ಅವರ ನೆನಸುವಿಕೆಯಾಗಿರುತ್ತದೆ. ಅವರು ಅದನ್ನೇ ದೇವರ ಮೇಲಿನ ನಂಬಿಕೆ ಎಂದು ಹೇಳುತ್ತಾರೆ. ಹಾಗೆ ಮಾಡುವುದಕ್ಕೆ ದೇವರು ನಿರ್ದಿಷ್ಟವಾಗಿ ಹೇಳಿರದಿದ್ದರೂ ಅವರು ಹಾಗೆ ಮಾಡುತ್ತಾರೆ. ಪ್ರಿಯರೇ, ನಾವು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಉಪಯೋಗಿಸಿ ದೇವರ ಸ್ಪಷ್ಟವಾದ ಮಾರ್ಗದರ್ಶನಕ್ಕಾಗಿ ಕಾಯಬೇಕು. ನಂಬಿಕೆಯಿಂದ ನಾವು ಹೇಳುವ ಎಲ್ಲವೂ ನಂಬಿಕೆಯಾಗಿರುವುದಿಲ್ಲ. ಈ ರೀತಿ ತಪ್ಪಾಗಿ ಭಾವಿಸಿ ಅನೇಕರು ತೊಳಲಾಡುತ್ತಾರೆ. ಪ್ರಿಯರೇ, ನಾವು ದೇವರನ್ನು ನಂಬಬೇಕು ಸರಿ, ಆದರೆ ನಮಗೆ ಆತನಿಂದಲೇ ಮಾರ್ಗದರ್ಶನ ಬಂದಿದೆ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ನಾವು ಕೆಲವೊಮ್ಮೆ ಯುದ್ಧ ಮಾಡಬೇಕಾಗುತ್ತದೆ, ಕೆಲವೊಮ್ಮೆ ಸುಮ್ಮನಿರಬೇಕಾಗುತ್ತದೆ. ಇದು ಎಷ್ಟು ಸತ್ಯವಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ಯಾರ ಸ್ವರವನ್ನು ಕೇಳುತ್ತಾ ಇದ್ದೇವೆ? ನಮ್ಮ ನಂಬಿಕೆ ಹೇಗಿದೆ? ನಾವು ದೇವರನ್ನು ನಂಬಿ ಆತನ ಸ್ವರಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಆತನು ನಮ್ಮ ಜೀವಿತದಲ್ಲಿ ನಮಗೆ ಆರೋಗ್ಯದಾಯಕನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು ಆಗಿದ್ದುಕೊಂಡು ತನ್ನ ಮಾರ್ಗದಲ್ಲಿ ನಡೆಸುತ್ತಾನೆ. ಇಂಥ ಜೀವಿತ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕ ಬಾರಿ ಕ್ರಿಸ್ತನ ಸೇವೆಯಲ್ಲಿ ತುಂಬ ಚಟುವಟಿಕೆಯಲ್ಲಿ ಇದ್ದರೆ ಸಾಕು ಎಂದು ನಾವು ನೆನೆಸುತ್ತೇವೆ. ಆದರೆ ನಿಜವಾದ ಸತ್ಯ ನಾವು ಆತನಿಗಾಗಿ ಜೀವಿಸುವುದೇ ಆಗಿದೆ. ಅನೇಕ ಬಾರಿ ನಮ್ಮ ಉದ್ದೇಶ ಒಳ್ಳೆಯದೇ ಆಗಿದ್ದರೂ ಅದನ್ನು ತಪ್ಪಾದ ರೀತಿಯಲ್ಲಿ ಮಾಡುತ್ತೇವೆ. ಆದುದರಿಂದ ಎಚ್ಚರವಾಗಿರೋಣ. ದೇವರ ಆಲೋಚನೆಗೆ ಅನುಗುಣವಾಗಿ ಆತನ ಮಾರ್ಗದಲ್ಲಿ ನಮ್ಮ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸತ್ಯ ಸ್ವರೂಪನು ನ್ಯಾಯಾಧೀಶನೂ ಆದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ಕರ್ತನೇ, ನೀನು ಯಾವಾಗಲೂ ಒಳ್ಳೆಯದನ್ನೇ ಬಯಸುವ ದೇವರಾಗಿದ್ದಿ. ನಮಗೋಸ್ಕರ ಮಾಡಿದ ಆಲೋಚನೆಗಳು ಅತ್ಯಂತ ಉನ್ನತವಾಗಿದೆ, ಶ್ರೇಷ್ಠವಾಗಿದೆ. ಹೌದು ಸ್ವಾಮಿ, ನಾವು ಸುಂದರವಾಗಿ ಸಂತೋಷವಾಗಿ ಜೀವಿಸುವುದೇ ನಿನ್ನ ಚಿತ್ತವಾಗಿದೆ. ಕರ್ತನೇ, ಅದಕ್ಕಾಗಿ ನಾವು ನಿನ್ನ ಚಿತ್ತವನ್ನು ಒಡಂಬಟ್ಟು ಸಮಾಧಾನ ಹೊಂದಿ ಜೀವಿಸಲು ನಮಗೆ ಕೃಪೆ ತೋರಿಸು. ಹೌದು ಕರ್ತನೇ, ನಿನ್ನ ಚಿತ್ತವು ಯಾರೂ ನಾಶವಾಗಬಾರದು ಎಂಬುದೇ. ಹೌದು ಕರ್ತನೇ, ನಿನ್ನ ಇಂಥ ಸುಂದರವಾದ ಚಿತ್ತಕ್ಕೆ ಒಳಪಟ್ಟು ನಮ್ಮನ್ನು ನಾವು ತೊಡಗಿಸಿಕೊಂಡು ನಿನ್ನ ವಾಕ್ಯವನ್ನು ಅನುಸರಿಸುತ್ತಾ ಜೀವಿಸುವಂತೆ ನಮಗೆ ದಯಪಾಲಿಸು.
ಎಲ್ಲ ಮಹಿಮೆ ನಿನ್ನೊಬ್ಬನಿಗೇ ಉಂಟಾಗಲಿ. ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರಿಯರೇ, ಎಷ್ಟೊಂದು ಅದ್ಭುತವಾದ ಅರ್ಥಗರ್ಭಿತವಾದ ಸತ್ಯಾಂಶವನ್ನು ನಾವು ತಿಳಿದುಕೊಂಡೆವು ಅಲ್ಲವೇ? ಇತರರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.